ಸರ್ ನಾವು ಬೀಡ್ಗಾನಹಳ್ಳಿ ಗ್ರಾಮದಿಂದ ಬಂದಿದ್ವಿ, ದೊಡ್ಡಮರಳ್ಳಿ ಗ್ರಾಮ ಪಂಚಾಯಿತಿ. ಸರ್ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪರವಾಗಿ ಒಳ್ಳೆ ಉತ್ತಮವಾದ ಅಲೆ ಇದೆ. ಡೆಫಿನೆಟ್ ಆಗಿ ಪ್ರದೀಪ್ ಈಶ್ವರ್ ಅವರು ಈ ಸರಿ ಗೆದ್ದೇ ಗೆಲ್ತಾರೆ. ಈ ಸರಿ MLA ಆಗೇ ಆಗ್ತಾರೆ. 224 ಜನದಲ್ಲಿ ಒಬ್ಬ ಶಾಸಕರಾಗಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಹೋಗ್ತಾರೆ ಸರ್ ವಿಧಾನಸಭೆಗೆ. ಈ ಬಾರಿ ಸರ್ ಕಾಂಪಿಟೇಷನ್ನು ಜಸ್ಟ್ ಔಟ್ಸೈಡ್ ಶೋ ಆಗ್ತಾ ಇದೆ ಅಷ್ಟೇ. ಬಟ್ ಇನ್ನರ ಜನರ ಮನಸ್ಸಲ್ಲಿ ಬೇರೆ ಸ್ಥಿತಿ ಇದೆ. ಯಾಕೆಂದರೆ ಇವತ್ತು ಸರ್ಕಾರ ಏನು ಮಾಡಿದೆ, ಬೆಲೆ ಏರಿಕೆ ಆಗ್ಬೋದು, ಜನ ವಿರೋಧಿ ಕಾಯ್ದೆಗಳಾಗ್ಬೋದು, ರೈತ ವಿರೋಧಿ ಕಾಯ್ದೆಗಳಾಗ್ಬೋದು. ಇವತ್ತು ನೀವು ಹೋಗಿ ಸರ್, ಬೆಲೆಗಳು ಎಲ್ಲ ಡಬಲ್ ಆಗಿದ್ದಾವೆ. ಗ್ಯಾಸ್ ಪರಿಸ್ಥಿತಿ ನೋಡಿ ಇವತ್ತು ಎಷ್ಟಾಗಿದೆ. 400 ರೂಪಾಯಿ ಇದ್ದಿದ್ದು ಇವತ್ತು 1100 ರೂಪಾಯಿ ಆಗಿದೆ. ಪೆಟ್ರೋಲ್ ಬೆಲೆ ನೋಡಿ ಎಷ್ಟು ಏರಿಕೆ ಆಗಿದೆ. ಇವತ್ತು ರೈತರ ಮೆನ್ಯೂರ್ಸ್ ನೋಡಿ 500 ರೂಪಾಯಿ ಇದ್ದಿದ್ದು 1000 ರೂಪಾಯಿ, 1500, 2000 DAPಗಳು ತಗೋಬೇಕು ಅಂತೇನಂದರೆ ಪದಾಡಬೇಕು ಜನ ರೈತರು. ಆ ಪರಿಸ್ಥಿತಿ ಆಗಿದೆ. ದೇಶದಲ್ಲಿ ನೀವು ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೂ ಎಲ್ಲ ಕಡೆ BJP ಜನವಿರೋಧಿ ಅಲೆ ಇದೆ. ಹಾಗಾಗಿ ಖಂಡಿತವಾಗ್ಲೂ ಈ ಸರಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು MLA ಆಗೇ ಆಗ್ತಾರೆ ಸರ್. ಇಲ್ಲಿ ಪ್ರದೀಪ್ ಈಶ್ವರ್ ಹೊಸ ಕ್ಯಾಂಡಿಡೇಟ್ ಏನಲ್ಲ, ಅವರು ಚಿಕ್ಕಬಳ್ಳಾಪುರ ಲೋಕಲ್ ಅವರು. ಜೊತೆಗೆ ಕಾಂಗ್ರೆಸ್ ಸೈನಿಕರಿದ್ದಾರೆ ಸರ್. ಇಲ್ಲಿ ಯಾರೇ ಬಂದರೂ ಇಲ್ಲಿ ಪಕ್ಷವನ್ನು ನಾಶ ಮಾಡೋಕ್ಕಾಗಲಿಲ್ಲ. ಪ್ರದೀಪ್ ಈಶ್ವರ್ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಯಾರೇನಿಲ್ಲಿ ಕಾಂಗ್ರೆಸ್ಸಲ್ಲಿ 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ. ಯಾಕೆ ಅಂತೇನೆಂದರೆ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ದೇಶ ಸೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಬರೆಯೋದಕ್ಕೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟು ಅವರಿಂದ ಏನು ಜನಪರವಾದ ನೀತಿಗಳನ್ನು ರೂಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಈ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ಸು ಪ್ರಪಂಚದಲ್ಲೇ 10 ಪ್ರಗತಿ ಹೊಂದಿದ ರಾಷ್ಟ್ರಗಳ ಪಟ್ಟಿಗೆ 2013 ಮುಂಚೆನೇ ಸೇರಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸೈನಿಕರು 100% ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಾಗೇ ಇದ್ದಾರೆ. ಈ ಹಿಂದೆ BJPಗೆ ಹೋಗಿದ್ದವರೆಲ್ಲ ಕಾಂಗ್ರೆಸ್ನವರು ಸುಮಾರು ಜನ ಹಿಂದೆ ಬಂದಿದ್ದಾರೆ. ಖಂಡಿತವಾಗೂ ಅವರೆಲ್ಲ ಕಾಂಗ್ರೆಸ್ನಲ್ಲಿ ದುಡಿತಿದ್ದಾರೆ. 100% ಪ್ರದೀಪ್ ಈಶ್ವರ್ ಅವರು ಶಾಸಕರಾಗ್ತಾರೆ ಸರ್. ಅವರು ಶಾಸಕರಾದ ಮೇಲೆ ನಾವು ಫಸ್ಟ್ ನಿರೀಕ್ಷೆ ಮಾಡ್ತಿರೋದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಜನಸಾಮಾನ್ಯರಿಗೆ ಅವರು ಜನಸಾಮಾನ್ಯ ರೀತಿ ಬೆರೆತು ಕೆಲಸ ಮಾಡಬೇಕು. ಯಾವುದೇ ಕಚೇರಿಗಳಲ್ಲಿ ಹೋಗಲಿ ಏನು ಕೆಲಸಗಳು ಆಗ್ತಾಯಿಲ್ಲ, ಬರೀ ದುಡ್ಡು ಕೇಳ್ತಿದ್ದಾರೆ ಇವತ್ತಿನ ಪರಿಸ್ಥಿತಿನಲ್ಲಿ. ನಾನು ಭ್ರಷ್ಟಾಚಾರಿ ವಿರೋಧಿ ದಳದ ರಾಜ್ಯ ಕಾರ್ಯದರ್ಶಿ ಸಹ. ನನಗೆ ಇದರ ಬೇರು ಸಹಿತ ಗೊತ್ತು ಎಷ್ಟು ಭ್ರಷ್ಟಾಚಾರ ಇದೆ ಅಂತ. ಹಾಗಾಗಿ ಇಂಥ ಅವ್ಯವಸ್ಥೆಯನ್ನು ತೊಲಗಿಸ್ಬೇಕು ಅಂತ ನಾವು ಅವರನ್ನು ಆಯ್ಕೆ ಮಾಡಕ್ಕೆ ಹೊರಟಿದ್ದೀವಿ.